ದೇರಳಕಟ್ಟೆ ಕಾನಕೆರೆಯಲ್ಲಿ ಮನೆಯ ಮೇಲೆ ಗುಡ್ಡ ಚರಿದು ಮೃತಪಟ್ಟ ನಹೀಮಾ ಮನೆಗೆ ಎಂಎಲ್ಸಿ ರವಿಕುಮಾರ್ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನದ ಮಾತುಗಳನ್ನಾಡಿದರು. ಹಿರಿಕಿರಿಯ ಬಿಜೆಪಿ ನಾಯಕರು ರವಿಯವರ ಜೊತೆಗಿದ್ದರು. ನೋಡಿ, ದುರ್ದೈವದ ಸಂಗತಿ ಅಂತಂದರೆ, ಮಾರನೇ ದಿನ ಮಗು ಸ್ಕೂಲ್ಗೆ ಹೋಗಬೇಕಾಗಿತ್ತು. ಆದರೆ ಹಿಂದಿನ ರಾತ್ರಿ ಈ ವಿಪರೀತ ಮಳೆ ಬಂದುಬಿಟ್ಟು ನೀರು ಒಳಗಡೆ ನುಗ್ಗಿ ಡೋರ್ ತೆಗಿಲಿಕ್ಕಾಗ್ದೇ ಮಣ್ಣೆಲ್ಲ ವಿಪರೀತ ಒಳಗಡೆ ಬಂದು ಆ ಮಗು ತೀರ್ಕೊಳ್ಳೋಂಥ ಪರಿಸ್ಥಿತಿ ಬಂತು. ರಾತ್ರಿ ನೋಡ್ಕೊಳ್ಳೋಕ್ಕಾಗಿಲ್ಲ. ಆದರೂ ಬಾಗಿಲು ತೆಗಿಯೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಬಾಗಿಲು ತೆಗಿಯೋಕ್ಕಾಗಿಲ್ಲ. ಮಗು ಧ್ವನಿ ಬೇರೆಯವ್ರಿಗೆ ಕೇಳಿಸಿದೆ. ಆದರೆ ಆ ಮಗು ಎಷ್ಟು ಭಾಳ ಚೆನ್ನಾಗಿರ್ತಕ್ಕಂಥ ಮಗು, ಹಿಂದಿನ ದಿವಸ ಬಟ್ಟೆ ಎಲ್ಲ ರೆಡಿ ಮಾಡಿಕೊಂಡಿದೆ, ಸ್ಕೂಲ್ ಬ್ಯಾಗ್ ರೆಡಿ ಮಾಡಿಕೊಂಡಿದೆ. ಆದರೆ ರಾತ್ರಿಯೇ ಆವತ್ತು ಕೊನೆ ಉಸಿರನ್ನು ಎಳೆದಿದೆ. ಈ ಥರದ ಘಟನೆ ಯಾವ ಶತ್ರುವಿಗೂ ಕೂಡ ಬರಬಾರ್ದು. ಆದ್ದರಿಂದ ಸರ್ಕಾರ ಕೂಡಲೇ ಆ ಮಗುವಿಗೆ ಮನೆಗೆ ಯಾವ ರೀತಿಯ ಒಂದು ಪರಿಹಾರವನ್ನು ಕೊಡಬೇಕು ಅದನ್ನು ಕೊಡಬೇಕು ಅಂಥೇಳಿ ನಾನು ಆಗ್ರಹಪಡಿಸ್ತೇನೆ. ಮತ್ತು ಆ ಮಗುವಿಗೆ ಉಚಿತವಾಗಿರುವಂಥ ಶಿಕ್ಷಣವನ್ನು ಮನೆಯಲ್ಲಿರ್ತಕ್ಕಂಥ ಎಲ್ರಿಗೂ, ಇಬ್ಬರು ಮಕ್ಕಳಿಗೂ ಕೂಡ ಉಚಿತವಾಗಿರೋ ಶಿಕ್ಷಣವನ್ನು ಸರ್ಕಾರ
ಒದಗಿಸ್ಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಸರ್ಕಾರಕ್ಕೆ ಮತ್ತು ಫ್ಯಾಮಿಲಿಯ ಎಲ್ಲ ಸದಸ್ಯರಿಗೆ. ಈಗೇನು ಒಂದು ನಷ್ಟ ಆಗಿದೆ, ನಾವೆಲ್ಲರೂ ಕೂಡ ಸೇರಿ ಶಕ್ತಿಯನ್ನು ತುಂಬೋಣ. ಆ ಭಗವಂತ ಆ ಒಂದು ಸಹಿಸ್ಕೊಳ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂಥೇಳಿ ಭಗವಂತನಲ್ಲಿ ನಾನು ಈ ಸಂದರ್ಭದಲ್ಲಿ